ಕನ್ನಡ ಜಾಣರು ನಮಸ್ಕಾರ. ಕುಮಾರಣ್ಣವರು ನಮ್ಮ ಒಕ್ಕಲಿಗ ಜನಾಂಗದ ಮಠ, ನಮ್ಮ ಕುಲದ ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಮೊನ್ನೆ ಏನು ವಿಶೇಷ, ತುಂಬ ಸಲ ಹೋಗ್ತಾರೆ ಅನ್ಬೋದು. ಆದರೂ ಸಹಜವಾಗಿ ಇವರು ಒಕ್ಕಲಿಗರ ಲೀಡ್ರು, ಒಕ್ಕಲಿಗರ ಮಠ, ಒಕ್ಕಲಿಗರ ಗುರು, ತಪ್ಪೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದೇನು ಅಂತ ಹೇಳ್ಬಿಟ್ಟು. ಕುಮಾರಣ್ಣವರು ಅಧಿಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ಇದೇ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಕೊಟ್ಟ ಕಿರುಕುಳ, ಮಾಡಿದ ಆಘಾತ ಇದೆಯಲ್ಲ, ಅದು ಒಕ್ಕಲಿಗರುಗಳಿಗೆ ಒಂದಷ್ಟು ಜನಕ್ಕೆ ಗೊತ್ತು, ಆದರೆ ಜನಸಾಮಾನ್ಯರ ಲೆವೆಲ್ ಗೊತ್ತಿಲ್ಲ. ಅದು ಒಕ್ಕಲಿಗರಿಗೆ ಗೊತ್ತಾದರೆ ಒಬ್ಬ ಒಕ್ಕಲಿಗ ದೇವೇಗೌಡರ ಕುಟುಂಬಕ್ಕೆ ಓಟ್ ಹಾಕಲ್ಲ. ಒಬ್ಬನೇ ಒಬ್ಬ ಒಕ್ಕಲಿಗ ದೇವೇಗೌಡರ ಕುಟುಂಬಕ್ಕೆ ಓಟ್ ಹಾಕಲ್ಲ. ಯಾಕೆ ಅಂದರೆ ನಿರ್ಮಲಾನಂದ ಸ್ವಾಮಿ ಇವ್ರ ತಂದೆ ದೇವೇಗೌಡರು ಇದೇ ಬಾಲಗಂಗಾಧರ ಸ್ವಾಮೀಜಿ ಚುಂಚನಗಿರಿಯನ್ನು ಚಿನ್ನದಗಿರಿ ಮಾಡಿದಂಥವ್ರು, ಏನೂ ಇಲ್ಲದಿರೋದ ಮಠವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಒಂದು ರೀತಿಯ ಒಕ್ಕಲಿಗರ ತಿರುಗಿ ನೋಡೋದು, ಇಡೀ ದೇಶ ವಿದೇಶ ತಿರುಗಿ ನೋಡೋ ರೀತಿ ಮಾಡಿದ್ದು ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು. ಅವರಿಗೆ ಕಣ್ಣಲ್ಲಿ ನೀರು ಹಾಕ್ಸಿದ್ರು, ತಾಕತ್ತಿದ್ರು, ಬಂದು ಎಲೆಕ್ಷನ್ ನಿಂತ್ಕೊಂಡು ನಂತರ ಆ ಥರ ಮಾತೆಲ್ಲ ದೇವೇಗೌಡರು ಆಡಿದರು. ಅವ್ರ ಮಗ ಕುಮಾರಸ್ವಾಮಿಯವರು ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಆಘಾತ ಮಾಡಿಸ್ತಾರೆ ಅವ್ರಿಗೆ. ಅಂದರೆ ಎಂಥ ಪೆಟ್ಕೊಡ್ತಾರೆ ಅಂದರೆ ಅವರು ಊಹೆ ಮಾಡೋಕ್ಕಾಗಲ್ಲ. ಇದು ಸಾಧ್ಯನ? ನಂಬಿಕೆ ದ್ರೋಹದ ಕೆಲಸ ಮಾಡ್ತಾರೆ. ನಂಬಿಕೆ ದ್ರೋಹದ ಕೆಲಸನ ಕುಮಾರಣ್ಣ ಮಾಡ್ತಾರೆ. ಅದು ನಾನು ಹೇಳ್ತೀನಿ ಮುಂದೆ, ಸದ್ಯದಲ್ಲಿ ನಾನು ಹೇಳ್ತೀನಿ. ಅದು ಗೊತ್ತಾಗ್ಬಿಟ್ರೆ ಯಾವ ಒಬ್ಬ ಒಕ್ಕಲಿಗರು ಓಟ್ ಹಾಕಲ್ಲ. ಅದರಲ್ಲೂ ಚುಂಚನಗಿರಿ ಒಕ್ಕಲು ಅಂತೂ ಒಬ್ಬರು ಹಾಕಲ್ಲ. ಒಕ್ಕಲಿಗರು ಅರೆ ಏನಪ್ಪ ಇದು, ನಮ್ಮೆಲ್ಲರ ಏಕೈಕ ಮಠ ನಮಗೆ ಒಕ್ಕಲಿಗರಿಗೆ, ಇಂಥ ಮಠದ ಸ್ವಾಮೀಜಿಯವ್ರಿಗೆ ಇಂಥ ಒಂದು ಮೋಸ ಮಾಡಿರೋ ಕುಮಾರಣ್ಣ, ಇಂಥ ಆಘಾತ ಕೊಟ್ರ, ಇಷ್ಟು ನೋಯಿಸಿದ್ರೆ ಅವ್ರನ್ನ, ಇಷ್ಟೆಲ್ಲ ಮಾಡಿ ಅವ್ರ ಕಾಲಿಗೆ ಬೀಳ್ತಿರಲ್ಲ ನೀವು ಹೋಗ್ಬಿಟ್ಟು. ಭೈರವ ನೆಕ್ತಾ ನಿಮ್ಮನ್ನು, ಅದನ್ನೇನು ಅಂತ ಮುಂದೆ ಹೇಳ್ತೀನಿ ಒಂದು ದಿವಸ. ನಮಸ್ಕಾರ.